ಬ್ಲೌಸ್ ಲೆಂತ್ 15, ಶೋಲ್ಡರ್ 15, ಚೆಸ್ಟ್ 36, ವೇಸ್ಟ್ 29.5, ಆರ್ಮ್ 16, ಆರ್ಮ್ ರೌಂಡು 13, ಸ್ಲೀವ್ ಲೆಂತ್ 10, ಸ್ಲೀವ್ ರೌಂಡು 10.5, ನೆಕ್ ಬ್ಯಾಕು 10.5, ನೆಕ್ ಫ್ರಂಟು 6.5. ಬರೀ ಈ ಅಳತೆಗೆ ಬ್ಲೌಸ್ ಕಟಿಂಗ್ ಮಾಡಿ ಇವತ್ತು ನೋಡೋಣ. ವೀಕ್ಷಕರೇ, ಈಗ ಮೊದಲಿಗೆ ಒಂದು ನೇರಾಗೆರೆ ಹಾಕೋಣ. ಬ್ಲೌಸ್ ಲೆಂತು 15 ಇಂಚು. ಈ ಬ್ಲೌಸ್ನ ಚೆಸ್ಟು 36, ಅದರಲ್ಲಿ 4ನೇ ಒಂದು ಭಾಗ 9. ಶೋಲ್ಡರ್ ಬಂದ್ಬಿಟ್ಟು 15 ಇಂಚಿದೆ, ಅದರಲ್ಲಿ ಅರ್ಧ 7.5. 7.5 ಫಸ್ಟು ಮಾರ್ಕಿಂಗ್ ಮಾಡೋಣ. ವೀಕ್ಷಕರ, ಈಗ ಇದರ ಬ್ಲೌಸ್ನ ನೆಕ್ ಡೀಪ್ ಬಂದ್ಬಿಟ್ಟು 10.5 ಇಂಚ್ ಇದೆ. 10.5 ಅಂದರೆ ಈ ರೀತಿ ಕ್ರಾಸ್ ಅಲ್ಲ, ಕ್ರಾಸ್ ಆಗಿ ಇಟ್ಕೊಂಡ್ರೆ 11 ಇಂಚ್ ಬರ್ತದೆ. ಸ್ಟ್ರೈಟ್ ಆಗಿ 10.5 ಇಂಚು. 10.5 ಇಂಚು ಡೀಪ್ ಇರೋದ್ರಿಂದ ಇದನ್ನು ನಾನು 2 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. ಶೋಲ್ಡರ್ ಅಳತೆಯಲ್ಲಿ 7.5 ಇದೆ, ಅದರಲ್ಲಿ ನಾನು 2 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. ಆಗ 5.5 ಉಳ್ಕೊಳ್ಳುತ್ತೆ. 5.5ರಲ್ಲಿ ಅರ್ಧ 2.25 ನೆಕ್ ಬಿಡ್ತು, 2.25 ಶೋಲ್ಡ್ರು ಬಿಡ್ತು. ಈ ಭಾಗದಲ್ಲಿ 3.25 ಮಾರ್ಕಿಂಗ್ ಮಾಡೋಣ. ಈ ಪಾಯಿಂಟು ನೇರ ಗೆರೆ. ನೆಕ್ ಬಿಡ್ತು, ನೆಕ್ ಡೀಪು ಮಾರ್ಕಿಂಗ್ ಮಾಡಾಯ್ತು. ಒಂದು ಸಿಂಪಲ್ ರೌಂಡ್ ನೆಕ್. ಶೋಲ್ಡ್ರು 5.5 ಮಾಡಿಕೊಂಡಿದ್ದೀನಿ. ಡೀಪ್ ಜಾಸ್ತಿ ಇರೋದ್ರಿಂದ ನಾನು ಆ ಶೋಲ್ಡರ್ ಡೌನು ಸಹ 5.5ಗೆ ಹಾಕ್ತಾ ಇದ್ದೀನಿ. ಡೀಪು ಕಡಿಮೆ ಇದ್ರೆ ಶೋಲ್ಡರ್ ಡೌನ್ನ ಜಾಸ್ತಿ ಮಾಡ್ತಾ ಇದ್ದೆ. ಡೀಪ್ ಜಾಸ್ತಿ ಇರೋದ್ರಿಂದ ಶೋಲ್ಡರ್ ಎಷ್ಟು ಮಾಡಿಕೊಂಡಿದ್ದೀನಿ ಅಷ್ಟೇ ನಾನು ಹಾರ್ಮಲ್ ಡೌನು ಮಾಡಿಕೊಂಡಿದ್ದೀನಿ 5.5ಗೆ. ವೀಕ್ಷಕರೇ, ಡೀಪ್ ಜಾಸ್ತಿ ಇರೋದ್ರಿಂದ ನಾನು ಚೆಸ್ಟ್ನ ಯಾವುದು ಲೂಸ್ ಕೊಡ್ತಾ ಇಲ್ಲ. ಚೆಸ್ಟ್ 36ರಲ್ಲಿ 4ನೇ ಒಂದು ಭಾಗ 9, 36ಕ್ಕೆ 4ನೇ ಒಂದು ಭಾಗ 9, 9ನ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲು 16. ಇಲ್ಲಿ 2.25 ಮಾಡಿಕೊಂಡಿರೋದ್ರಿಂದ ಅದೇ 2.25 ಇಲ್ಲಿ ಮಾರ್ಕಿಂಗ್ ಮಾಡಿ. ಆರ್ಮ್ ಹೋಲು 16 ಇಂಚ್ ಬೇಕು. ಹೆಚ್ಚು ಕಡಿಮೆ ಬಂದಾಗ ಈ ಲೈನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಈಗ ಮಾರ್ಕಿಂಗ್ ಮಾಡಿ ನೋಡೋಣ. 1 ಇಂಚು ನಾನು ಮಾರ್ಕಿಂಗ್ ಮಾಡಿ ಕ್ರಾಸ್ ಆಗಿ 1 ಇಂಚ್ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡೋಣ. ಆರ್ಮೋಲ್ ಮಾರ್ಕಿಂಗ್ ಮಾಡಾಯ್ತು. ಈಗ ಇದನ್ನ ಅಳತೆ ಮಾಡೋಣ. 8 ಇಂಚ್ ನಮಗೆ ಬೇಕಾಗೈತಿ. ಇಲ್ಲಿ ಕರೆಕ್ಟಾಗಿ 7.25 ಒಂದು ಪುಳ್ಳಿ ಬರ್ತಾ ಇದೆ. ನಾನು ಒಂದು ಪುಳ್ಳಿಯಷ್ಟು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. 8 ಇಂಚು ಕರೆಕ್ಟಾಗಿ ಬರುತ್ತೆ. ವೀಕ್ಷಕರ, ಈಗ ವೇಸ್ಟ್ 29.5, ಅದರಲ್ಲಿ ವೇಸ್ಟು 29.5. 29.5ರಲ್ಲಿ 4ನೇ ಒಂದು ಭಾಗ 7.25 ಒಂದು ಪುಳ್ಳಿ ಬರುತ್ತೆ, ಒಂದು ದಾರ ಬರುತ್ತೆ. ಫ್ರಂಟಲ್ಲಿ 7, 14.5, ಬ್ಯಾಕಲ್ಲಿ 15 ಇಂಚು ಅಂದರೆ 7.5. 7.5 ನಾನು ಮಾರ್ಕಿಂಗ್ ಮಾಡ್ತೀನಿ. ಬ್ಯಾಕಲ್ಲಿ 7.5,
1 ಇಂಚು ಡಾಟ್. ವೀಕ್ಷಕರೇ, ಈ ಪಾಯಿಂಟು ಸೇರಿಸ್ಕೊಳ್ಳೋಣ. 2 ಇಂಚು ಮಾರ್ಜಿನ್, ವೇಸ್ಟು 7.5, 1 ಇಂಚು ಡಾಟ್ ಮಾರ್ಕಿಂಗ್. ಒಂದು ಇಂಚು 2 ಡಾಟ್. ಇದು ಬ್ಯಾಕ್ ಆಯಿತು. ಶೋಲ್ಡ್ರ್ 2.25, ನೆಕ್ ಹಿಡಿತು 2.25, 5.5. ಶೋಲ್ಡ್ರಿಂದ ಹಾರ್ಮೋಲ್ ಡೌನು 5.5. ನೆಕ್ ಡೀಪು ಜಾಸ್ತಿ ಇರೋದ್ರಿಂದ ನಾನು ಶೋಲ್ಡ್ರು ಮತ್ತು ಹಾರ್ಮೋಲ್ ಡೌನು ಎರಡು ಒಂದೇ ಅಳತೆ ತಗೊಂಡಿದ್ದೀನಿ. ಹಾರ್ಮೋಲು 16ರಲ್ಲಿ 2/1 ಭಾಗ 8 ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಮಾರ್ಜಿನ್ ಬಿಟ್ಟು 1 ಸೆಂಟಿಮೀಟ್ರು ಕಟ್ ಮಾಡೋಣ. ಈಗ ಬ್ಯಾಕ್ ಕಟ್ ಮಾಡಿದ್ದೀನಿ. ಈಗ ಫ್ರಂಟ್ನ ಕಟ್ ಮಾಡೋಣ. ಫ್ರಂಟ್ ಕಟ್ ಮಾಡಲಿಕ್ಕೆ ಮೊದಲಿಗೆ ಒಂದು ಗೆರೆ ಎಳ್ಕೊಳ್ಳಿ. ಇದು ಚೆಸ್ಟ್ ಲೈನ್. ಶೋಲ್ಡ್ರಿಂದ ಹಾರ್ಮೋಲ್ ಡೌನು 5.5 ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಅಂಡರ್ ಬಸ್ಟ್, ಅಳತೆ ಬ್ಲೌಸಲ್ಲಿ ಅಂಡರ್ ಬಸ್ಟ್ 13.5 ಇತ್ತು. 13.5 ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈಗ ಫ್ರಂಟಿಗೆ ಬೇಕಾದ ಮಾರ್ಕಿಂಗ್ನ ಈಗ ಶುರು ಮಾಡೋಣ. ನೆಕ್ ಡೀಪ್ 6.5, ನೆಕ್ ಬಿಡ್ತು 2.25, ಇಲ್ಲಿ 3 ಇಂಚು. ಶೋಲ್ಡರ್ ಬಿಡ್ತು 2.25, ಇಲ್ಲೂ ಸಹ 2.25. ಚೆಸ್ಟು 36ರಲ್ಲಿ 4/1 ಭಾಗ 9, ಅರ್ಧ ಇಂಚು ಲೂಸು. ಇಲ್ಲಿ 1 ಇಂಚು ಮಾರ್ಕಿಂಗ್ ಮಾಡಿಕೊಂಡು ನಾವು ಹಾರ್ಮೋಲ್ನ ಶೇಪು ಕೊಟ್ಕೊಳ್ಳೋಣ. ನೇರ ಒಂದು ಸೈಡ್ ಗೆರೆ. ಶೋಲ್ಡ್ರಿಂದ ಅಂಡರ್ ಬಸ್ಟು 13.5. ಡಾಟ್ ಲೆಂತ್ ನಮಗೆ 3.5 ಬೇಕು. ಅದಕ್ಕೆ ನಾನು ಸ್ಟ್ರೈಟ್ ಲೈನ್ನ 3/4ಗೆ ಮಾರ್ಕಿಂಗ್ ಮಾಡಿದ್ದೀನಿ. 36ರಲ್ಲಿ 4/1 ಭಾಗ 9, ಇದು ಬಸ್ಟ್ ಲೈನ್. 4.5. ಶೋಲ್ಡ್ರಿಂದ ಫಸ್ಟ್ ಲೈನು 9 ಇಂಚು, ಅದರಲ್ಲಿ ಅರ್ಧ 4.5. ಡಾಟ್ ಲೆಂತ್ ಬಂದ್ಬಿಟ್ಟು 3.5. 3/4 ಮಾಡಿಕೊಂಡ್ರೆ ನಾವು ಕ್ರಾಸಲ್ಲಿ 3.5 ಬರುತ್ತೆ. ಅಪೆಕ್ಸ್ ಪಾಯಿಂಟು 8 ಇಂಚ್ ಮಾರ್ಕಿಂಗ್ ಮಾಡಿದ್ದೀನಿ. ಚೆಸ್ಟ್ 36. ಇದೇ ಅಳತೆಗೆ ಅಪೆಕ್ಸ್ ಪಾಯಿಂಟು ಹೆಚ್ಚು ಆಗುತ್ತೆ, ಕಡಿಮೆ ಆಗುತ್ತೆ, ಒಳಗೂ ಬರುತ್ತೆ, ಹೊರಗೂ ಹೋಗುತ್ತೆ. ಇದೇ ನೇರದಲ್ಲೂ ಇರುತ್ತೆ. ಅದು ಅವರ ದೇಹದ ಆಕಾರದ ಮೇಲೆ ಸಂಬಂಧಪಟ್ಟಿದ್ದು. 36ಕ್ಕೆ ಇಷ್ಟೇ ಬರಬೇಕು ಅಂತ ಏನಿಲ್ಲ. ದೇಹದ ಆಕಾರದ ಮೇಲೆ ಅದು ಬದಲಾಗ್ತಾ ಇರುತ್ತೆ. ನಾವು ಅದನ್ನು ಗಮನ ಇಟ್ಟು ನೋಡಬೇಕು. ಒಂದು ಕಾಲು ಡಾಟ್ ಬಿಡ್ತು, ನೇರ ಗೆರೆ.
ಬಸ್ಟ್ ಲೈನಿಂದ 1.5ಗೆ ಡೌನ್ ಮಾಡಿಕೊಂಡು ಮುಕ್ಕಾಲು ಇಂಚು ಡಾಟ್ಗೆ ಬಸ್ಟ್ ಲೈನಲ್ಲಿ ಸೆಂಟರ್ ಡಾಟ್ ಒಂದು ಮುಕ್ಕಾಲು ಇಂಚು, ಆರ್ಮೋರ್ 1 ಡಾಟ್. ವೀಕ್ಷಕರೇ, ಈಗ ಸೈಡ್ ಮಾರ್ಜಿನ್, ಸೈಡ್ ಬೆಲ್ಟ್ ಪಟ್ಟಿಗೆ ಮಾರ್ಕಿಂಗ್ ಮಾಡೋಣ. ಒಂಬತ್ತು ಕಾಲು ಸೈಡ್ ಲೆಂತ್ ಬ್ಯಾಕಲ್ಲಿ 9 ಕಾಲಿದೆ. ನಮಗಿಲ್ಲಿ ಬೆಲ್ಟ್ 3.5 ಬೇಕು, ಫ್ರಂಟಲ್ಲಿ 3.5 ಬೇಕು, ಸೆಂಟ್ರಲ್ಲಿ 3 ಇಂಚ್ ಬೇಕು. ಇಲ್ಲಿ 3.5 ಬರೋಕ್ಕೆ ಎಷ್ಟು ಮಾರ್ಕಿಂಗ್ ಮಾಡಬೇಕು? 9 ಕಾಲು, ಇಲ್ಲಾಂದ್ರೆ 3.5 ಇಲ್ಲಿಗೆ ಬರುತ್ತೆ. ಅಂಡರ್ ಬಸ್ಟ್ 7.5 ಬರಬೇಕು ನಮಗೆ. 3.5 7.5 7.5 ಬೇಕು. 7.5 ಬಂದಿದೆ. ವೀಕ್ಷಕರೇ, ಈಗ 2 ಇಂಚ್ ಮಾರ್ಜಿನ್ ಬಿಟ್ಟು ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫ್ರಂಟನ್ನು ಕಟ್ ಮಾಡೋಣ. 1 ಸೆಂಟಿಮೀಟ್ರು 1 ಸೆಂಟಿಮೀಟ್ರು ವೇಸ್ಟಲ್ಲಿ, ಅಂಡರ್ ಬಸ್ಟಲ್ಲಿ 1 ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ಈಗ ಫ್ರಂಟನ್ನು ಕಟ್ ಮಾಡೋಣ. ವೀಕ್ಷಕರೇ, ಇದಾಗಿತ್ತು ಫ್ರಂಟು. ಈಗ ಇದಕ್ಕೆ ಬೆಲ್ಟ್ ಪೀಸ್ನ ಕಟ್ ಮಾಡೋಣ. ಡಾಟ್ ಸೆಂಟ್ರಲ್ಲಿ ನಮಗೆ 3 ಇಂಚ್ ಬೇಕು. ಒಂದು ಇಂಚು ಮಾರ್ಜಿನ್ನು, ಫ್ರಂಟ್ ಮಧ್ಯ ಭಾಗದಲ್ಲಿ 3.5 7.5 ಇಲ್ಲೂ 3.5. ಇದು ಬೆಲ್ಟು ಈ ರೀತಿ ಬರುತ್ತೆ. ವೀಕ್ಷಕರು, ಈಗ ತೋಳನ್ನು ಕಟ್ ಮಾಡೋಣ. ಸ್ಲೀವ್ ರೌಂಡು 10.5, ಸ್ಲೀವ್ ಲೆಂತು 10 ಇಂಚು, ಅರ್ಧ ಇಂಚು ಮಾರ್ಜಿನ್. ಆರ್ಮ್ ರೌಂಡು 13, ಆರ್ಮೋಲು 16 ಇಂಚ್ ಇರೋದ್ರಿಂದ 7.75ಗೆ ಮಾರ್ಕಿಂಗ್ ಮಾಡ್ಕೋಬೇಕು. 7.75 ಇಲ್ಲಿ ಬರುತ್ತೆ. ಒಂದೆರಡು ಇಂಚು ಮಾರ್ಜಿನ್.
ಈ ರೀತಿ ಕಟ್ ಮಾಡ್ಕೋಬೇಕು. ಬ್ಯಾಕು ಫ್ರಂಟು ಕರೆಕ್ಟಾಗಿ ನಮಗೆ 8 ಇಂಚು ಬರ್ತಾ ಇದೆ ವೀಕ್ಷಕರೇ. ಈ ರೀತಿ ತೋಳು ಕಟ್ ಮಾಡಾಯ್ತು. ಫ್ರಂಟು, ಬೆಲ್ಟು, ಬ್ಯಾಕ್. ವೀಕ್ಷಕರೇ, ಇದಾಗಿತ್ತು 36 ಚೆಸ್ಟ್ ಅಳತೆಯ ಬನ್ಸ್ ಕಟಿಂಗು. ಉಪಯುಕ್ತವಾದ ಮಾಹಿತಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.